ಬೆಳಗ್ಗೆ 11 ಗಂಟೆಯಿಂದ ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಬಹಳಷ್ಟು ಜನ ಕೂತ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ಮುಗಿಸ್ತಾರ ಏನು ಅಂತ ಅನ್ನಿಸ್ತಾ ಇದೆ ಬಹಳಷ್ಟು ಜನ. ಅಂದ್ರೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಹಿತರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ವಿವಿಧ ಪಕ್ಷಗಳ ಅನೇಕ ಮುಖಂಡರು ಈಗಾಗಲೇ ಮಾತಾಡಿದ್ದಾರೆ. ಹಾಗೆ ಈ ನಾಗರಿಕ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು, ತಾಯಂದಿರು, ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಇದ್ದೀರಿ. ನಾನು ಒಂದು ಮಾತನ್ನ ಸನ್ಮಾನ್ಯ ರಾಜೇಗೌಡರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆನೆ ದಾಳಿಯಿಂದ ಮೃತಪಟ್ಟ ಮಹಿಳೆ ಅವರ ಪಾರ್ಥಿವ ಶರೀರವನ್ನ ನೀವು ಇಲ್ಲೆಲ್ಲರ ಕಣ್ ತಪ್ಪಿಸಿ ಹೊರಗಡೆ ಕಳಿಸುವಂತ ಕೆಲಸವನ್ನ ತಾವು ಮಾಡುವರಿದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲಿನ ರೈತಾಪಿ ವರ್ಗದ ಅನೇಕ ಜನರು ನಮಗೆ ನ್ಯಾಯ ಬೇಕು, ಮೃತಪಟ್ಟ ಕುಟುಂಬಕ್ಕೆ 50 ಲಕ್ಷದ ಪರಿಹಾರ ಬೇಕು, ಜೊತೆಗೆ ಒಂದು ಸರ್ಕಾರಿ ಕೆಲಸವನ್ನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿದ್ರು. ತಾವು ಕ್ಷೇತ್ರದ ಜನರ ಮತವನ್ನ ಪಡೆದು ಈ ಕ್ಷೇತ್ರದ ಶಾಸಕರಾಗಿದ್ದೀರಿ. ನನಗನ್ಸುತ್ತೆ ಸಾಯೋವರೆಗೂ ನಾನು ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತೀನಿ ಅಂತೇಳಿ ಭ್ರಮೆಯಲ್ಲಿ ತಾವಿದ್ದೀರಿ ಅಂತೇಳಿ ನನಗನ್ಸುತ್ತೆ. ಕ್ಷೇತ್ರದ ಮತದಾರರ ಹಿತವನ್ನ ಕಾಪಾಡುವಂಥದ್ದು, ಕ್ಷೇತ್ರದ ಜನರ ಹಿತವನ್ನ ಕಾಪಾಡುವಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ತಾವು ಪಲಾಯನವಾದಿಯಾಗಿ ಕೆಲಸವನ್ನ ಮಾಡಿದಿರಿ. ಬೆಳಗ್ಗೆಯಿಂದ ಈ ಕ್ಷೇತ್ರದ ಹೋರಾಟ ಮಾಡ್ತಿರ್ತಕ್ಕಂತ ಎಲ್ಲರೂ ಜೊತೆ ಸೇರ್ಕೊಂಡು ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಬೇಕು ಮತ್ತು ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ತಾವು ಈಗಾಗಲೇ ವಿಶೇಷ ಅಧಿಕಾರವನ್ನು ಪಡ್ಕೊಂಡಿದ್ದೀರಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುಮಾರು 147 ಜನಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ. ಆ ಒಂದು ಅಧಿಕಾರವನ್ನು ತಾವು ಪಡ್ಕೊಂಡಿದ್ದೀರಿ. ಉಪಮುಖ್ಯಮಂತ್ರಿಗಳಿಗೆ ಬಹಳ ಸನಿಹದಲ್ಲಿದ್ದೀರಿ, ಮುಖ್ಯಮಂತ್ರಿಗಳ ಆಪ್ತರಾಗಿದ್ದೀರಿ. ನಿಮಗೇನು ದೊಡ್ಡ ಕೆಲಸ ಆಗಿರ್ಲಿಲ್ಲ. 50 ಲಕ್ಷದ ಪರಿಹಾರವನ್ನ ಕೊಡಿಸುವಂತದ್ದು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅಹಂಕಾರದ ಪಿತ್ತ ನಿಮ್ಮ ನೆತ್ತಿಗೇರಿದೆ. ಅಹಂಕಾರದ ಪಿತ್ತ ನಿಮ್ ನೆತ್ತಿಗೇರಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೇ ಚುನಾವಣೆ ಆದ್ರೂ ಮತ್ತೆ ನಾನು ಶಾಸಕನಾಗಿ ಮಂತ್ರಿ ಆಗ್ತೀನಿ ಅನ್ನುವಂತ ಒಂದು ಹುಚ್ಚು ಭ್ರಮೆಯಲ್ಲಿ ತಾವಿದ್ದೀರಿ. ಹಾಗಾಗಿ ಪೊಲೀಸ್ನವ್ರನ್ನ ಕರ್ಕೊಂಡು ಪೊಲೀಸ್ನವ್ರನ್ನ ಜೊತೆ ತಾವು ಸುಮಾರು 3 ಹೇಳಿದ್ರು 3:30, 3:45 ತಾವು ಬಂದಿದ್ದೀರಿ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ ಲಾಠಿ ಚಾರ್ಜ್ ಮಾಡುತ್ತೆ. ರೈತ ಹೋರಾಟಗಾರರು ಇರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ವಿವಿಧ ಪಕ್ಷದ ಮುಖಂಡರು ಇರ್ಬೋದು, ಯಾವುದೇ ಲಾಠಿ ಏಟಿಗಲ್ಲ, ನಿಮ್ಮ ಗುಂಡಿನ ಏಟಿಗೂ ಎದುರವರಲ್ಲ, ನಿಮ್ ಗುಂಡಿನ ಏಟಿಗೂ ಎದುರವರಲ್ಲ. ಇನ್ನು ನಿಮ್ ಲಾಠಿ ಏಟಿಗೆ ಹೆದರ್ತೀವ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಕುಸಿತೋಗಿದೆ. ಹೊಸದಾಗಿ ಬಂದಿರತಕ್ಕಂಥ DC ಅವರು ಇರ್ಬೋದು, SP ಅವರು ಇರ್ಬೋದು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಅಧ್ಯಯನ ಮಾಡಬೇಕಾಗಿತ್ತು. ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಅದನ್ನ ಮಾಡೋದು ಬಿಟ್ಟು ಇವತ್ತು ಒಬ್ಬ ಶಾಸಕ ಹೇಳಿದ್ದಾರೆ ಅಂತೇಳಿ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ನಾಚಿಕೆ ಆಗಬೇಕು ನಿಮಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ನಿಮ್ಮಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ನನ್ನ ಗಮನಕ್ಕೆ ಬಂದಿಲ್ಲ ಅಂತೀರಿ. ನಾಚಿಕೆ ಆಗಲ್ವಾ? ಒಬ್ಬ ಕಾನ್ಸ್ಟೇಬಲ್ ತನ್ನ ಲಾಠಿನ ಎತ್ತಬೇಕು ಅಂತಂದ್ರೆ, ಒಬ್ಬ PSI ತನ್ನ ಲಾಠಿನ ಎತ್ತಬೇಕು ಅಂತಂದ್ರೆ ನಿಮ್ಮ ಸೂಚನೆ ಇಲ್ಲದಲ್ಲ ಆ ಕೆಲಸವನ್ನ ಮಾಡ್ತಾನ? ಅಧಿಕಾರಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರದಲ್ಲೇ ಕೂಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು. ಇವತ್ತಿನ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ನಾಳೆ ನಮಗೂ ಅಧಿಕಾರ ಬರುತ್ತೆ, ನೀರು ನೆಲ ಇಲ್ಲದಂತ ಜಾಗಕ್ಕೆ ನಿಮ್ಮನ್ನ ಎತ್ತಾಕಿಸ್ತೀವಿ. ನಮಗೂ ಗೊತ್ತಿದೆ ಯಾರು ಕೈ ಕಟ್ಕೊಡುವಂತ ಪ್ರಶ್ನೆನೇ ಇಲ್ಲ. ಏಟಿಗೆ ಎದುರೇಟು ಅದನ್ನ ಕೊಟ್ಟೆ ಕೊಡ್ತೀವಿ ನಾವು.
ಯಾವ ರೂಪದಲ್ಲಿ ಕೊಡ್ತೀವಿ ಅಂತೇಳಿ ಯೋಚನೆ ಮಾಡಿ, ಯಾವ ರೂಪದಲ್ಲಿ ಕೊಡ್ತೀವಿ ಅಂತ ಯೋಚನೆ ಮಾಡಿ. ಯಾವ್ದೋ ಶಾಸಕ 5 ವರ್ಷಕ್ಕೆ ಶಾಸಕರಾಗಿ ಬಂದಿರ್ತಾರೆ ಅಂತ ಹೇಳಿದ್ರೆ ಅವ್ರ ಮಾತನ್ನು ಕೇಳ್ಕೊಂಡು ಇವತ್ತು ನೀವು ಲಾಠಿ ಬೀಸಿದಿರಿ. ಇದರ ಪರಿಣಾಮ ನೀವು ಮುಂದಿನ ದಿವಸಗಳಲ್ಲಿ ಇದರ ಪರಿಣಾಮನ ನೀವು ಎದುರಿಸಲಿಕ್ಕೆ ತಯಾರಾಗಿರಿ. ತಾಕತ್ತಿದ್ರೆ ಕೇಸ್ ಹಾಕಿ. ಇವತ್ತು ಇಷ್ಟೊಂದು ಮುಖಂಡರುಗಳು, ಇಷ್ಟೊಂದು ರೈತ ನಾಯಕರು ಇವತ್ತು ಹೋರಾಟವನ್ನು ಮಾಡಿದರೆ, ನಿಮ್ ಬಗ್ಗೆ ಮಾತಾಡಿದಾರಲ್ಲ, ಕೇಸ್ ಹಾಕಿ. ನೀವು ಇವತ್ತು ಜೈಲಿಗೆ ಹಾಕಿ. ನಾವೆಲ್ಲರೂ ಏನ್ ಜೈಲು ಹೊಸ್ತ ನಮಗೆ? ನಾವು 30-35 ವರ್ಷದ ಲಾಠಿ ಏಟು ರುತ್ತಿದೀವಿ, ಬೂತಲ್ಲಿ ಏಟು ಒದೆ ತಗೊಂಡಿದೀವಿ, ಜೈಲಿಗೆ ಹೋಗಿದೀವಿ. ಎದುರಂತ ಪ್ರಶ್ನೆನೇ ಇಲ್ಲ, ಎದುರಂತ ಪ್ರಶ್ನೆನೇ ಇಲ್ಲ. ಸಾವಿನ ಜೊತೆ ಬಂದು ರಾಜಕಾರಣ ಮಾಡೋದಿಲ್ಲ ನಾವು. ಯಾವ ಮನೆಯಲ್ಲಿ ಸಾವಾಗಿರುತ್ತೆ ಆ ಸಾವಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ಹತ್ತಿಕ್ಕುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇಂಥ ಶಾಸಕರು ಮುಂದಿನ ಸಲ ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾ? ತಾವ್ ಹೇಳ್ಬೇಕು, ಬೇಕಾ ಇಂಥ ಶಾಸಕರು? ಇಂಥ ಶಾಸಕರನ್ನ ಮನೆ ಕಳಿಸ್ಬೇಕು. ಅದಕ್ಕೆ ಏನ್ ಬೇಕು ಅದನ್ನ ನಾವೆಲ್ಲರೂ ಒಟ್ಟಾಗಿ ಶೇರ್ ಮಾಡ್ಬೇಕಾಗತ್ತೆ, ಒಟ್ಟಾಗಿ ಶೇರ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಕಾಂಗ್ರೆಸ್ ನ ಮುಖಂಡರು ಇದ್ದಾರೆ, JDS ನ ನಮ್ಮ ನಾಯಕರು ಇದ್ದಾರೆ, ಬಿಜೆಪಿ ನ ಮುಖಂಡರು ಇದ್ದಾರೆ. ನಾನು ಯಾವುದೇ ಪಾರ್ಟಿ ಅಂತೇಳಿ ಮಾತಾಡ್ತಾ ಇಲ್ಲ. ವ್ಯಕ್ತಿಗತವಾಗಿ ಒಬ್ಬ ಶಾಸಕರಾದವನಿಗೆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಈ ಜನಸಾಮಾನ್ಯರ ಹಿತವನ್ನು ಕಾಪಾಡುವಂತ ಕೆಲಸ ಅವ್ರ ಮೊದಲನೇ ಆದ್ಯತೆ ಇರುತ್ತೆ. ಕ್ಲಬ್ ಅಲ್ಲಿ ಕೂತ್ಕೊಂಡು ಕ್ಲಬ್ ಅಲ್ಲಿ ಮಾತಾಡೋದಲ್ಲ, ನಾನು ಹತ್ತಿಕ್ತೀನಿ ಪ್ರತಿಭಟನೆನ ನಿರ್ನಾಮ ಮಾಡ್ತೀನಿ ಅಂತ ಅನ್ನೋದಲ್ಲ. ನಿಮ್ಮ ಈ ಹೇಳಿಕೆ, ನಿಮ್ಮ ಈ ದ್ವಂದ್ವವಾದ ನೀತಿ ಇವತ್ತು ಇಷ್ಟೊಂದು ಜನ ಈ ಬಿಸಿಲಲ್ಲಿ ಸೇರ್ಕೊಂಡು ಬೆಳಗ್ಗೆಯಿಂದ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿದ್ದಾರೆ, 50 ಲಕ್ಷದ ಪರಿಹಾರ ಕೊಡಬೇಕು, ಪ್ರತಿ ಮನೆಗೂ ಒಂದು ಸರ್ಕಾರಿ ಹುದ್ದೆಯನ್ನ ಕೊಡಬೇಕು. ಆ ಮುಖಾಂತರ ನಾವು ಈ ಕ್ಷೇತ್ರದ ಋಣ ತೀರಿಸುವಂತ ಕೆಲಸವನ್ನ ಮಾಡಬೇಕು. ಈಗಾಗಲೇ ಮಾತಾಡ್ತಕ್ಕಂಥವ್ರು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರ ಗಮನಕ್ಕೆ, ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ಇದನ್ನು ತರ್ತೀವಿ. ನಾಡ್ದು ಬಜೆಟ್ ಅಧಿವೇಶನ 6ನೇ ತಾರೀಕಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಅಧಿವೇಶನದಲ್ಲಿ ಶೃಂಗೇರಿ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನ ಮಾಡಬೇಕು. ಅದೇ ವಿಶೇಷವಾಗಿ ಈ ಕಾಡು ಪ್ರಾಣಿಗಳಿಂದ ಆಗ್ತಾ ಇರ್ತಕ್ಕಂಥ ಹಾವಳಿ ಮತ್ತು ಸಾವಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದನ್ನ ನಾನು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಗಮನಕ್ಕೆ ತಂದು, ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಗಮನಕ್ಕೆ ತಂದು ನಾನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇದನ್ನ ಹೇಳ್ತೀನಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಈ ಸುಡು ಬಿಸಿಲಲ್ಲಿ ಎಲ್ಲ ರೈತಾಪಿ ವರ್ಗದ ಜನರ ಪರವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ವಿವಿಧ ಕಾರ್ಯಕರ್ತ ಮುಖಂಡರಿಗೂ, ನಾಗರಿಕ ಬಂಧುಗಳಿಗೂ, ರೈತ ಹೋರಾಟಗಾರರಿಗೂ ಮತ್ತು ಬೆಳಗ್ಗೆಯಿಂದ ನಮ್ಮ ಈ ರೈತ ಪ್ರತಿಭಟನೆಯನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರಸಾರ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಪತ್ರಿಕೆ ಮತ್ತು ಟಿವಿ ಮಾಧ್ಯಮದವರೆಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ